ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ಕ್ಯಾಟ್ನಿಪ್ ಅಂತಕ್ಕಂಥ ಔಷಧೀಯ ಸಸ್ಯ ಅಥವಾ ಕಸದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇದನ್ನು ಕಸ ಆಗಿ ಬೆಳೀತದೆ, ಆದರೆ ಔಷಧೀಯ ಗುಣಗಳನ್ನು ಹೊಂದಿರೋದ್ರಿಂದ ಇದನ್ನು ನಾವು ಔಷಧೀಯ ಸಸ್ಯ ಅಂತ ಹೇಳ್ಬೋದು. ಆ ರೀತಿಯಾದಂಥ ಔಷಧೀಯ ಸಸ್ಯಗಳನ್ನು ಕುರಿತಾಗಿ ನಾವು ಮಾತಾಡ್ತಾ ಬಂದುಬಿಟ್ಟು ಈಗ 22ನೇ ಸಸ್ಯಕ್ಕಿದ್ದೇವೆ. ಕ್ಯಾಟ್ನಿಪ್ ಅಂತಕ್ಕಂಥದ್ದು ಯಾಕೆ ಕರೀತಾರೆ ಅಂತ ಹೇಳಿದರೆ, ಇಲ್ಲಿ ನೋಡಿ ಹೂಗಳಿದಾವಲ್ಲ, ಹೂಗಳ ಮೇಲೆ ಆ ಭಾಗ ಎಲ್ಲ ಇದೆಯಲ್ಲ, ಕ್ಯಾಟಿನ ಮುಖ ಥರ ಕಾಣ್ತದೆ ಅಂತಕ್ಕಂಥದ್ದು ಒಂದು ದೃಷ್ಟಿಕೋನ ಇಟ್ಕೊಂಡು ಕ್ಯಾಟ್ನ್ಯಾಪು, ಕ್ಯಾಟ್ ಮತ್ತು ಸ್ವಾರ್ಟೋ ಈ ರೀತಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಇದಕ್ಕೆ ವೈಜ್ಞಾನಿಕನೇ ಹೆಸರು ಬಂದು ನೆಪೆಟಾ ಕೆಟೇರಿಯಾ ಅಂತಕ್ಕಂಥದ್ದು. ಅದೇ ಕ್ಯಾಟ್ ಥರ ಕಾಣೋದ್ರಿಂದ ಅಥವಾ ಅದರದ್ದು ಹೂಗಳು ಮುಟ್ಲಿಕ್ಕೆ ಸೇಮ್ ಒಂದು ಬೆಕ್ಕನ್ನು ಮುಟ್ಟಿದರೆ ಯಾವ ರೀತಿ ಕಾಣ್ತದೆ ಆ ರೀತಿ ಕಾಣೋದ್ರಿಂದ ಇದನ್ನು ಸೈಂಟಿಫಿಕ್ ನೇಮಲ್ಲೂ ಕೂಡ ಕೆಟೇರಿಯಾ ಅಂತಕ್ಕಂಥ ಶಬ್ದ ಬಳಸಿದ್ದಾರೆ. ಕಾಮನ್ನಾಗಿ ಇದನ್ನು ಕ್ಯಾಟ್ನಿಪ್ಪು, ಕ್ಯಾಟ್ಸ್ವರ್ಟು, ಕ್ಯಾಟ್ನೆಪ್ಪು, ಕ್ಯಾಟಪ್ಪು, ಕ್ಯಾಟ್ ಮಿಂಟು, ಕ್ಯಾಟ್ಸ್ವರ್ಟು, ಕ್ಯಾಟ್ ಬಾಮು, ಫೀಲ್ಡ್ ಬಾಮು, ನೆಪ್ಪು, ಹರ್ಬು, ಕೆಟ್ಟ ಈ ರೀತಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಇದು ಏನು ಅಂತ ಹೇಳಿದರೆ ಪೆರೆನಿಯಲ್ ಕ್ರಾಪ್. ಇದು ಒಂದು 3 ಫೀಟ್ವರೆಗೂ ಬೆಳೆಯುತ್ತೆ. ಹೂಗಳು ಮೇಲೆ ತುದಿಯಲ್ಲಿ ಬರುತ್ತೆ. ಹೂಗಳೇ ಇದಕ್ಕೆ ತುಂಬ ವಿಶೇಷವಾದದ್ದು. ಇದನ್ನು ಏನು ಅಂತ ಹೇಳಿದ್ರೆ ಮೆಡಿಸಿನಲ್ ಯೂಸ್ಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯವರು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಎಸ್ಪೆಷಲಿ ಹೂವು ಮತ್ತು ಅದರದ್ದು ಬಡ್ಡುಗಳು, ಮೊಗ್ಗುಗಳನ್ನು. ಆ ಮೊಗ್ಗಿನಲ್ಲೇ ತುಂಬ ಹೆಲ್ಪ್ಫುಲ್ ಆದಂಥ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಇದನ್ನು ಬಳಸಲಾಗ್ತದೆ ಅಂತ ಹೇಳಿ. ಇದು ಏನು ಅಂತ ಹೇಳಿದರೆ, ಸ್ವಲ್ಪ ಕಟ್ ಮಾಡಿ ಮನೆಯಲ್ಲಿ ಇಡ್ತು ಅಂತ ಹೇಳಿದರೆ ಏನು ಅಂತಂದರೆ ರೆಪೆಲೆಂಟ್ ಆಗಿ ಯೂಸ್ ಆಗುತ್ತೆ. ಅಂದರೆ ಹಲ್ಲಿಗಳು ಬರಲ್ಲ, ಕಾಕ್ರೋಚ್ಗಳು ಬರಲ್ಲ, ಇರುವೆಗಳು ಬರಲ್ಲ. ಅಂದರೆ ನ್ಯಾಚುರಲ್ ರಿಪೆಲೆಂಟ್ ಇದು. ಅಂದರೆ ತುಂಬ ಘಾಟದ ಸ್ಮೆಲ್ ಬರುತ್ತೆ. ಮನುಷ್ಯರಿಗೆ ಅಷ್ಟು ತೊಂದರೆ ಆಗಲಿಕ್ಕಿಲ್ಲ, ಬಟ್ಟು ಅನ್ವಾಂಟೆಡ್ ಕೀಡಿಗಳು ಆ ಥರದ್ದೆಲ್ಲ ಮನೆ ಬಿಟ್ಕೊಂಡು ಓಡೋಗುತ್ತೆ. ಪ್ಲ್ಯಾಂಟ್ಗಳಲ್ಲಿ ಬಳಸಿದರೆ ಅಲ್ಲಿ ಕೂಡ ಅಷ್ಟೇ ಅನ್ವಾಂಟೆಡ್ ಅಂದರೆ ಬೇಕಾಗಿಲ್ಲದೆ ಇರುವಂಥ ಕೀಡಿಗಳು ಓಡೋಗ್ತವೆ. ಆದ್ದರಿಂದ ಇದನ್ನು ನ್ಯಾಚುರಲ್ ರೆಪೆಲೆಂಟ್ ಅಂತ ಬಳಸ್ಬೋದು. ಡ್ಯಾಂಡ್ರಫಿಗೆ ಕೂಡ ಬಳಸ್ಬೋದು. ಡ್ಯಾಂಡ್ರಫ್ ಅಂತಕ್ಕಂಥದ್ದು ಏನು ಅಂದರೆ ಹೊಟ್ಟು ಅಂತಕ್ಕಂಥದ್ದು ಕೂಡ ಮೈಕ್ರೋಬ್ ಸೂಕ್ಷ್ಮ ಜೀವಿ. ಅದು ಮನುಷ್ಯನ ತಲೆ ಮೇಲೆ ಬೆಳೆದ್ಬಿಟ್ಟು ಹೊಟ್ಟಿನ ಆಕಾರದಲ್ಲಿ ಅಂದರೆ ತಲೆಯನ್ನು ತಿಂದ್ಕೊಂಡು ಹೊಟ್ಟನ್ನು ತಯಾರು ಮಾಡ್ತದೆ. ಅದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿದರೆ ಅಗೇನ್ ಇದನ್ನು ತಲೆಗೆ ರುಬ್ಬಿಬಿಟ್ಟು ಅಪ್ಲೈ ಮಾಡ್ಕೋಬೋದು. ಅಥವಾ ಕಷಾಯವನ್ನು ಮಾಡಿಕೊಂಡು ತಲೆಯನ್ನು ತೊಳ್ಕೊಂಡು ಆದಮೇಲೆ ಸ್ವಲ್ಪ ಒಂದು ಮಗ್ಗಷ್ಟು ತಲೆ ಮೇಲೆ ಹಾಕ್ಕೊಂಡ್ರೆ ಅದು ಇದರ ಅಂಶ ಉಳ್ಕೊಂಡು ಇದ್ರ ಸ್ಮೆಲ್ ಉಳ್ಕೊಂಡು ಡ್ಯಾಂಡ್ರಫು ತಯಾರಾಗಲ್ಲ. ಮತ್ತು ಕ್ರ್ಯಾಂಪ್ಸನ್ನು ಅಲ್ಲಿ ಮಸಲ್ಸ್ ನೋವು ಆಗ್ತಾ ಇರ್ತಾವಲ್ಲ, ಜಿಮ್ಗೆ ಹೋಗೋರು ಇರ್ಬೋದು, ನಾರ್ಮಲ್ ಕೆಲಸ ಮಾಡೋರಿಗೆ ಕ್ರ್ಯಾಂಪ್ಸನ್ನು ಕಡಿಮೆ ಮಾಡುತ್ತೆ. ಇನ್ಸೋಮಿನಿಯಾ ಸುಮಾರು ಜನಕ್ಕೆ ನಿದ್ದೆನೇ ಬರ್ತಿರಲ್ಲ, ಇದನ್ನು ತಗೊಳ್ತು ಅದು ಒಂದು ಸ್ವಲ್ಪ ತಗೊಳ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಅಂತಕ್ಕಂಥದ್ದು. ಆಮೇಲೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮೈಗ್ರೇನ್ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಹಾಗಾದರೆ ಏನು, ಮೊದಲನೇದಾಗಿ ಇದರ ಮೆಡಿಸಿನಲ್ ಬೆನಿಫಿಟ್ಸ್ ಬಂದು ಒಂದು ನ್ಯಾಚುರಲ್ ರಿಪೆಲೆಂಟು ಅಂದರೆ ಓಡೋಗಿಸುತ್ತೆ. ಅನ್ವಾಂಟೆಡ್ ಬೇಕಾಗದೇ ಇರತಕ್ಕಂಥ ಕೀಡಿಗಳು, ಹುಳಗಳು ಅಥವಾ ಕಾಕ್ರೋಚು, ಹಲ್ಲಿ, ಇಲಿಗಳು ಅವೆಲ್ಲ ಓಡೋಗ್ತವೆ. ನ್ಯಾಚುರಲ್ ರಿಪೆಲೆಂಟ್ ಇದು. ಎರಡನೇದು ಡ್ಯಾಂಡ್ರಫನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ತಲೆಗೆ ಯಾರಿಗೆಲ್ಲ ಡ್ಯಾಂಡ್ರಫ್ ಆಗ್ತಿರ್ತದೆ ವಿಂಟರ್ ಸೀಸನಲ್ಲಿ ಎಸ್ಪೆಷಲಿ ಆಗ್ತಾ ಬರ್ತದೆ, ಸೂಕ್ಷ್ಮಜೀವಿಯಿಂದ ಫಂಗಸ್ನಿಂದ ಆಗ್ತಾ ಇರ್ತಕ್ಕಂಥದ್ದು, ಅದನ್ನು ಕೂಡ ಓಡಿಸ್ಲಿಕ್ಕೆ ಇದನ್ನು ಬಳಸಬೇಕು. ನೋವು ನಿವಾರಕ ಇದು. ಮಸಲ್ ಪೇನ್ ಎಲ್ಲೆಲ್ಲಿ ಆಗ್ತಾ ಇರ್ತದೆ, ಮಾಂಸಖಂಡಗಳು ಎಲ್ಲಿ ನೋವು ಆಗ್ತಾ ಇರ್ತವೆ, ಇದನ್ನು ತಗೊಳ್ತು ಅಂತ ಹೇಳಿದ್ರೆ ಇದರಿಂದ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದನ್ನು ಹಚ್ಚಿ ಸ್ಕ್ರಬ್ ಕೂಡ ಮಾಡ್ಕೋಬೋದು. ಅಂದರೆ ಮಸಾಜು ಮಾಡಿಕೊಂಡ್ರೂ ಒಳ್ಳೆಯದು. ನಿದ್ದೆ ಬರೋ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ತಲೆಗೆ ಮಸಾಜ್ ಮಾಡಿದರೆ ನಿದ್ದೆ ಬರುತ್ತೆ. ಅದಲ್ಲದೆ ಕನ್ಸ್ಯೂಮ್ ಮಾಡ್ಬೋದು ಇದನ್ನು ಟೀ ಥರ. ಮತ್ತು ವೆಯ್ಟ್ ಲಾಸಿಗೂ ಹೆಲ್ಪ್ ಆಗುತ್ತೆ, ಮೈಗ್ರೇನ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದನ್ನು ಬಳಸ್ಕೊಳ್ಬೇಕು ಎಲ್ಲರೂ. ಇದು ಏನು ಅಂತ ಹೇಳಿದ್ರೆ ಅದೇ ಪ್ರೆಗ್ನೆಂಟ್ ವುಮೆನ್ನು ಮತ್ತು ಇವ್ರಿಗೆ ಬ್ರೆಸ್ಟ್ ಫೀಡಿಂಗ್ ವುಮೆನ್ಗಳು ಬಳಸಬಾರ್ದು. ಅದನ್ನು ಬಿಟ್ಟು ಬೇಕಾದವರೆಲ್ಲ ಬಳಸ್ಬೋದು. ಚಿಲ್ಡ್ರನ್ಸ್ಗೂ ಅಷ್ಟೇ, ಮಕ್ಕಳಿಗೆ ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು. ಯಾಕಂತಂದರೆ ನಿದ್ದೆ ಬರುತ್ತಲ್ವ, ಸಾಕಷ್ಟು ತೊಗೊಂಡ್ಬಿಟ್ರೆ ಸಾಕಷ್ಟು ನಿದ್ದೆ ಬರುತ್ತೆ. ಅದರಿಂದ ಇದನ್ನು ಒಂದು ಕಂಟ್ರೋಲ್ಡ್ ಇದರಲ್ಲಿ ಬಳಸ್ಕೋಬೇಕು ಅಂತ ಹೇಳಿ ಈಗ ಇವತ್ತಿನ ಟ್ಯಾಗ್ಲೈನು ಇದನ್ನು ಈ ಎಲ್ಲ ಮೆಡಿಸಿನಲ್ ಪ್ಲ್ಯಾಂಟನ್ನು ನಾವು ಬಳಸ್ಕೊಂಡ್ರೆ ದುಡ್ಡು ಹಾಕಿ ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಾವೇ ಬಳಸ್ಕೊಳ್ಬೋದು, ನಾವೇ ಮನೆಯನ್ನೇ ಔಷಧವನ್ನಾಗಿ ಮಾಡ್ಕೊಳ್ಬೋದು. ಜೀವನದಲ್ಲಿ ಟ್ಯಾಗ್ಲೈನ್ ಬಂದ್ಬಿಟ್ಟು, ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನ ಎದುರಿಸದೇ ಇಲ್ಲ, ಜೀವನ ತುಂಬ ಸ್ಮೂತಾಗಿ ಹೋಗ್ತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ ಅಂದರೆ ನೀವು ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ, ತಪ್ಪಾದ ಹಾದಿಯಲ್ಲಿ ಹೋಗ್ತಾ ಇದ್ದೀರಿ, ನಿಮ್ಮ ಜೀವನ ಸಾರ್ಥಕ ಆಗ್ತಾ ಇಲ್ಲ ಅಂತ ಅರ್ಥ. ಅಂದರೆ ಏನು ಅಂತ ಹೇಳಿದ್ರೆ ಫಿಕ್ಸ್ ಏನು ಅಂತಂದರೆ, ಜೀವನದಲ್ಲಿ ಯಾರಿಗೆಲ್ಲ ಸಮಸ್ಯೆ ಇದೆ ಅವ್ರು ಮಾತ್ರ ಮುಂದೆ ಹೋಗೋಕ್ಕೆ ಸಾಧ್ಯ. ಅಂದರೆ
ಎಲ್ಲರ ಜೀವನದಲ್ಲೂ ಒಂದಿಲ್ಲ ಒಂದು ಸಮಸ್ಯೆಗಳು ಬಂದೇ ಬರ್ತವೆ. ಅದನ್ನು ಎದುರಿಸಿ ನಾವು ನಿಂತಾಗ ಮಾತ್ರ ಸಮಸ್ಯೆಯಿಂದ ಪಾರಾಗ್ತೀವಿ. ಹಾಗೆ ಒಂದು ವೇಳೆ ಯಾವುದೇ ಸಮಸ್ಯೆ ಇಲ್ಲದೆ ನಮ್ಮ ಜೀವನ ನಡೀತಾ ಇದೆ ಅಂತ ಹೇಳಿದರೆ ನಾವೆಲ್ಲೋ ತಪ್ಪು ದಾರಿ ನಡೀತಾ ಇದ್ದೀವಿ ಅಂತಕ್ಕಂಥದ್ದನ್ನು ಜ್ಞಾಪಿಸ್ಕೊಂಡು ಸರಿಯಾಗಿ ಕೆಲಸವನ್ನು ಮಾಡೋಣ, ನಮ್ಮ ವ್ಯಕ್ತಿತ್ವವನ್ನು ಮೇಲಕ್ಕೆ ಎತ್ತರಿಸೋಣ ಅಂತ ತಿಳಿಸ್ತಾ ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಸರ್ವೇ ಜನ ಸುಖಿನೋ ಭವಂತು.